ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತಿನ ಲಾಗ್ ನಾನು ಆಲ್ಮೋಸ್ಟ್ ಮಾರ್ನಿಂಗಿಂದಲೇ ಶುರು ಮಾಡ್ತಾ ಇದ್ದೀನಿ. ಬಟ್ ಈ ಲಾಗ್ ಇರೋದು ಲಾಸ್ಟ್ 3 ಡೇಸ್ದು. ಸೊ ಈ ಲಾಗ್ನ 3 ಡೇಸು ಕಂಪ್ಲೀಟಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆವತ್ತಿನ ದಿನದ್ದು ಆ್ಯಡ್ ಮಾಡಿದ್ದೀನಿ, ಅಲ್ಲಿ ಶಾರ್ಟ್ ವೀಡಿಯೋಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಮ್ಮ ತೋಟದ ಮನೆದು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಫಸ್ಟ್ ಫಿಲಮ್ಗೆ ಹೋಗಿದ್ವಿ, ಫಸ್ಟ್ ಡೇದು. ಸೆಕೆಂಡ್ ಡೇ ಬಂದು ಊರಿಗೆ ಹೋಗಿದ್ವಿ, ಸೊ ಅದ್ರದ್ದು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಥರ್ಡ್ ಡೇ ಬಂದು ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ತೋಟದ ಮನೆದು ಮೇನ್ ಡಿಸಿಷನ್ ತೊಗೊಳ್ಳೋ ಅಂಥದ್ದು. ಸೊ ಆ ಸೆಲೆಕ್ಟಿವ್ ಐಟಮ್ಸ್ದು, ಸೊ ಅದ್ರದ್ದು ಕೂಡ ಆ್ಯಡ್ ಮಾಡಿದ್ದೀನಿ. ಏನು ಅಂತ ಚೆಕ್ಔಟ್ ಮಾಡಿ ಈ ಲಾಗಲ್ಲಿ. ತಮ್ಲೈನ್ ನೋಡಿದರೆ ನಿಮಗೂ ಗೊತ್ತಾಗಿರುತ್ತೆ. ಸೊ ಇದು 3 ಡೇಸ್ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಸೊ ಈ ಲಾಗ್ನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಏನೇ ಇದ್ರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ವೀಡಿಯೋಸ್ನ ನೋಡ್ಕೊಂಬನ್ನಿ. ಟಕ 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 ವೈಟ್ ಸ್ಪೇಸಿಗೆ ಬಂದಿದ್ದೀವಿ. ಟೈಮ್ ಎಷ್ಟಪ್ಪ? 5 o'clock. 4:40 ಇರೋದು ಮೂವಿ ಶುರು ಆಗೋಗಿದೆ. ಸೊ ಬೇಗ ಹೋಗ್ಬೇಕೀಗ. ಫುಲ್ ಟೈಮ್ ಆಗೋಗ್ಬಿಟ್ಟಿದೆ, ಅರ್ಧ ಮೂವಿ ಆಗೋಗಿರುತ್ತೇನಲ್ವಾ. ಅಂತೆ ಡ್ಯೂಟಿಯಿಂದ ಬರೋದೇ ಲೇಟ್ ಆಗೋಯ್ತು. ಶುರು ಆಗೋಗಿದೆ. ನಾವು ಬರೋಷ್ಟರಲ್ಲಿ ಶುರುವಾಗಿ ಆಲ್ಮೋಸ್ಟ್ 15 minutes ಆಗೋಗಿತ್ತು. ಸೊ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಫೈನಲಿ ನಾವು ಬಂದು ಕೂತ್ಕೊಂಡ್ವಿ. ಆ್ಯಂಡ್ ದ ಸಾಂಗ್ ಇಸ್ ಹಿಯರ್. ಹಾಗೆ ಇಂಟರ್ವಲಲ್ಲಿ ಹೋಗಿ ಪಾಪ್ಕಾರ್ನ್ ತೊಗೊಂಡು ಬಂದು, ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡ್ವಿ. ಸೊ ಪಾಪ್ಕಾರ್ನ್ ಇಲ್ಲದೆ ಮೂವಿ ನೋಡೋದು ಅಂದರೆ ಇಟ್ಸ್ ಎ ಬೋರಿಂಗ್. ಮೂವಿ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಕೆಳಗಡೆ ಅನ್ಲಿಮಿಟೆಡಲ್ಲಿ ಆಫರ್ಸ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ಕೊಬರೋಣ ಅಂತ ಹೋಗಿ 2 ಕಾಟ್ ಸೆಟ್ ಕುರ್ತಾಸ್ನ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಒಳ್ಳೆ ಆಫರ್ಸ್ ನಡೀತಾ ಇತ್ತು ಅನ್ಲಿಮಿಟೆಡಲ್ಲಿ. ಸೊ ಒಂದಷ್ಟು ಎಲ್ಲ ಕಲೆಕ್ಷನ್ಸ್ನ ಚಂದು ಅವ್ರು ಕೂಡ ನೋಡ್ತಾಯಿದ್ರು. ಆ್ಯಂಡ್ ನಾವು ಕೂಡ ನೋಡಿಕೊಂಡು ತೊಗೊಂಡು ಬಂದಿದ್ದೀನಿ. ಲೆಟ್ ಮೀ ಗೋ ದಿಸ್ ಸೈಡ್. ದಿಸ್ ಇಸ್ ಬರ್ಗರಾ? ನೋಡು, ನಾವು ಬರ್ಗರ್ ಆರ್ಡರ್ ಮಾಡಿರೋದು. ಮುಗಿಸ್ಕೊಂಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಇವತ್ತು ಫ್ರೈಡೇ. ಆ್ಯಂಡ್ ಹಾಗೆ ಬಂಡೆ ಮಹಾಕಾಳಮ್ಮನ ದೇವಸ್ಥಾನಕ್ಕೂ ಹೋಗಿದ್ವಿ. ಅಭಿಷೇಕಕ್ಕೆ ತುಂಬ ದಿನದ ನಂತರ ಅಭಿಷೇಕಕ್ಕೆ ಹೋಗಿ ಕೂತ್ಕೊಂಡಿದ್ದು. ಅದಾಗಿದ್ದ ನಂತರ ಬನಶಂಕರಿ ಅಮ್ಮಂಗೆ ಬಂದು ಅಲ್ಲೂ ಕೂಡ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಬಂದಿದ್ದು ನಾವು ಬಸವೇಶ್ವರ ಖಾನಾವಳಿ ಮಲ್ಲೇಶ್ವರಮಲ್ಲಿ. ಸೊ ಎಷ್ಟೊಂದು ದಿನದ ನಂತರ ನಾವು ಬಂಡೆ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಒಂದು 4 months ಆಗೋಗ್ಬಿಟ್ಟಿತ್ತು, ನಾವು ಹೋಗೇ ಇರಲಿಲ್ಲ. ಅದಾಗಿದ್ದ ನಂತರ ಹೋಗಿದ್ದಿದ್ದು. ಸೊ ಅದಾದ ಮುಗಿಸ್ಕೊಂಡು ಬಂದ್ವಿ ಬಸವೇಶ್ವರ ಖಾನಾವಳಿಗೆ. ಸಿಕ್ಕಾಪಟ್ಟೆ ರಶ್ ಅಂತೂ ಇತ್ತು. ಸೊ ಈ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಅದೊಂಥರ ಬೇರೆ ತರಹ ಫೀಲಿಂಗು. ಸೊ ಇಲ್ಲಿ ಕೊಡೋ ಮಜ್ಜಿಗೆ ಮರ ಸೂಪರಾಗಿರುತ್ತೆ. ಆ್ಯಂಡ್ ಕ್ಲೈಮೇಟ್ ಕೂಡ ಆಲ್ಮೋಸ್ಟ್ ಮಳೆ ಬರೋ ಥರನೇ ಇತ್ತು. ರಶ್ ಇದೆ, ಫುಲ್ ಎಲ್ಲ ಕಾಯ್ತಾ ಇದ್ದಾರೆ. ನಮಗೆ 1 hour ವೆಯ್ಟ್ ಆದಮೇಲೆ ಸಿಕ್ಕಿದೆ. ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ ಇರೋದು, ಬಟ್ ಇವತ್ತೇ ಬೆಣ್ಣೆ ರೊಟ್ಟಿ. ಇವಳಿಟ್ಟು ಬೆಣ್ಣೆ ನನಗೇನು ಅಷ್ಟು ಇಷ್ಟ ಇಲ್ಲ. ಸೊ ರೊಟ್ಟಿ ಕೊಟ್ಟರು, ಲೆಟ್ ಬಿ ಟೇಸ್ಟ್. ಅಂದರೆ ಮುಂಚೆ ನಾವು ಟೇಸ್ಟ್ ಮಾಡಿದ್ದೀವಿ, ಇದೇನು ಹೊಸ್ತಲ್ಲ ಅಲ್ವಾ ಬಾಬು. ಬಟ್ ಮುಂಚೆ ಫಾಸ್ಟಾಗಿ ಕೊಡ್ತಿದ್ರು, ಇವತ್ತು ಯಾಕೋ ತುಂಬ ಸ್ಲೋ ಇದೆ. ಬದನೆಕಾಯಿ ಗೊಜ್ಜು, ಕಡಲೆಕಾಳು ಗೊಜ್ಜು, ಹೆಸರು ಕಾಳು ಪಲ್ಯ ಈ ಥರ. ಮತ್ತು ಇದು ಕಡಲೆಬೇಳೆ ಪಾಯಸ ಆ್ಯಂಡ್ ಮಸಾಲ ಮಜ್ಜಿಗೆ ಈಸ್ ಮೈ ಫೇವ್ರೇಟ್. ಈ ಸಲ ಬೇಕಾದ್ರೂ ಹಾಕಿಸ್ಕೊಂಡು ತಿನ್ಬೋದು. ನನ್ನ ಚಟ್ನಿ ಪುಡಿ ಅಷ್ಟೇ ಸೂಪರಾಗಿದೆ, ಚಟ್ನಿ ಪುಡಿ.
ಮಳೆ ಮಳೆ. ಚಂದು ಹೆಂಗಿದೆ ಊಟ? ಫುಲ್ ಭರ್ಜರಿ ಊಟ ಅಲ್ವಾ? ಲಾಸ್ಟ್ ಫೈನಲಿಗೆ ಬಂದಿದ್ವಿ. ರೊಟ್ಟಿ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಇದೆ, ಯಾವುದೇ ಪಲ್ಯ ಆಗಲಿ ಏನು ಬೇಕಾದ್ರೂ ಅನ್ಲಿಮಿಟೆಡು. ಸೊ ರೊಟ್ಟಿ ಆದಮೇಲೆ ಪಲಾವ್ ಹಾಕಿಸ್ಕೊಂಡ್ವಿ, ಪಲಾವ್ ನಂತರ ಅನ್ನ ರಸಂ ಫೈನಲ್. ಆ್ಯಂಡ್ ಮಜ್ಜಿಗೆ ಅಂತೂ ಸೂಪರ್ 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 ಮಜ್ಜಿಗೆ ಗೊತ್ತಾ, ಮಸಾಲ ಮಜ್ಜಿಗೆ ಸಕ್ಕತ್ತಾಗಿತ್ತು. ಸಕ್ಕತ್ತಾಗಿದೆ. ತುಪ್ಪ, ನುಗ್ಗೆಕಾಯಿ ಸಾಂಬಾರು ಆ್ಯಂಡ್ ಮಳೆ ಮಳೆ ಆ್ಯಂಡ್ ಚೆಂಡು. ಇಷ್ಟು ಜನ ಕ್ಯೂವಲ್ಲಿದ್ದಾರೆ, ಇನ್ನೂ ಸೀಟ್ ಸಿಗಲಿಲ್ಲ. ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ವಿ. ಸೊ ಅಲ್ಲಿ ನೋಡಿ ನಮ್ಮ ತೋಟದ ಹತ್ರ ನವಿಲೆಲ್ಲ ಬಂದಿತ್ತು. ಸೊ ಅದನ್ನೊಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೇಚರ್ ಮಾತ್ರ ಸಖತ್ ವೈಬಿಂಗ್ ಆಗಿತ್ತು. ಬಿಕಾಸ್ ಈಗ ರೈನಿ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೇಮ್ ಮಲೆನಾಡು ಕೂರ್ಗ್ ಥರ ಇತ್ತು ಇಲ್ಲಿ. ಸೊ ಚಂದು ಅವರು ಮನೆ ಮೇಲೆ ಹತ್ತಿ ಎಲ್ಲ ನೇಚರ್ನ ನೋಡ್ತಾಯಿದ್ರು. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ನಾನು. ಆ್ಯಂಡ್ ನವಿಲೆಲ್ಲ ಎಷ್ಟು ಹತ್ರಕ್ಕೆ ಬರುತ್ತೆ ಗೊತ್ತಾ, ಈ ಥರ ಎಲ್ಲ ಸೂಲುಬೆಲೆಯಲ್ಲಿ ನವಿಲೆಲ್ಲ ಬರೋಲ್ಲ. ಸೊ ಒಂದೆರಡು ಸಲ ಜಿಂಕೆ ಏನೋ ಬಂದಿತ್ತು ಅಷ್ಟೇ, ನವಿಲೆಲ್ಲ ಬರೋಲ್ಲ. ಬಟ್ ಇಲ್ಲಿ ಬೆಟ್ಟ ಗುಡ್ಡಗಳು ಸಾಲಲ್ವಾ, ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಾವಿ ಕೂಡ ತುಂಬಿಟ್ಟಿತ್ತು. ಆ್ಯಂಡ್ ಇದು ನೋಡಿ ನಮ್ಮ ನುಗ್ಗೆಕಾಯಿ ಮರದಲ್ಲಿ ಆಲ್ಮೋಸ್ಟ್ 200 ಮೇಲೆ ನುಗ್ಗೆಕಾಯಿ ಬಿಟ್ಟಿತ್ತು ಒಂದೇ ಮರದಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ಬಾಳೆ ಗಿಡ ಎಲ್ಲ ಹೊಸದೆಲ್ಲ ಹಾಕಿದ್ರು. ಆ್ಯಂಡ್ ಅಡಿಕೆ ಸಸಿ ಒಂದು ಸ್ವಲ್ಪ ದೊಡ್ಡದಾಗಿತ್ತು. ಸೊ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಮಳೆ ನೋಡಿ ಎಷ್ಟು ಚೆನ್ನಾಗಿದ್ದು. ಶಿವಗಂಗೆ ಬೆಟ್ಟ ಆ್ಯಕ್ಚುಲಿ. ಸೊ ಮಳೆ ಬರಬೇಕಾದ್ರೆ ಇದೆಲ್ಲ ಮೋಡ ಕವರ್ ಆಗೋಗ್ಬಿಡುತ್ತೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ವೈಬಿಂಗ್ ಇತ್ತು ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವ ಕೂರ್ಗೆ ಹೋಗೋದು ಬೇಡ, ಯಾವ ಊಟಿಗೆ ಹೋಗೋದು ಬೇಡ, ನಮ್ಮ ಶಿವಗಂಗೆಗೆ ಹೋದರೆ ಸಾಕು ಅನ್ನೋ ಮಟ್ಟಿಗಿತ್ತು. ಸೊ ಬರಬೇಕಾದ್ರೆ ಅಂತೂ ಹೆವಿ ಟ್ರಾಫಿಕ್ ಇತ್ತು ನೋಡಿ, ಫುಲ್ ಟ್ರಾಫಿಕ್ ಇತ್ತು. ನಾವು ಬಂದು ನೆಕ್ಸ್ಟ್ ಡೇ ಮತ್ತೆ ಅತ್ತೆ ನಾನು ಸ್ಯಾರೀಸ್ ಅಂಗಡಿಗೆ ಹೋಗಿದ್ವಿ. ಸೊ ಸ್ಯಾರಿ ಅಂಗಡಿಯಲ್ಲಿ ಒಂದಷ್ಟು ಸ್ಯಾರೀಸ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಒಂದಷ್ಟು ಕಲೆಕ್ಷನ್ಸ್ನೆಲ್ಲ ನೋಡಿದ್ವಿ. ಆದರೆ ಇಷ್ಟ ಏನೂ ಆಗಲಿಲ್ಲ, ಬಿಕಾಸ್ ಎಲ್ಲ ತಗೊಂಡಿದ್ವಿ ಮೊದಲೇ. ಬಟ್ ನಮಗೆ ಬೇಕಾಗಿರೋ ಅಂಥ ಸ್ಯಾರೀಸು ಸಿಗಲಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಚೀಟಿ ಎಲ್ಲ ಕಟ್ಟಬೇಕಿತ್ತು. ಅದನ್ನೆಲ್ಲ ಕಟ್ಟಿ ನಾವು ಮನೆ ಕಡೆಗೆ ಬಂದ್ವು. ಈ ಥರ ಕ್ರೇಪ್ ಸಿಲ್ಕ್ಸಲ್ಲೆಲ್ಲ ಬಂದಿತ್ತು. ಸೊ ಅದನ್ನೆಲ್ಲ ಒಂದಷ್ಟು ಡಿಸೈನ್ಸ್ ನೋಡಿ ಮನೆ ಕಡೆಗೆ ಬಂದು ನೆಕ್ಸ್ಟ್ ಡೇ ನಾವು ತೋಟದಲ್ಲಿ ಮನೆ ಕಟ್ತಾ ಇದ್ದೀವಿ. ಸೊ ತೋಟದ ಮನೆಗೆ ಒಂದಷ್ಟು ಟೈಲ್ಸ್ ಎಲ್ಲ ನಾವು ನೋಡಬೇಕಾಗಿತ್ತು. ಸೊ ಮಾವ ಹೋಗಿ ಶ್ರೀರಾಮ್ಪುರದಲ್ಲಿ ಒಂದು ಅಂಗಡಿ ಹೆಸರು ಕೊಟ್ಟರು. ಸೊ ಅಲ್ಲೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು, ಎಲ್ಲ ಸೆಲೆಕ್ಟ್ ಮಾಡಿ ಬನ್ನಿ ಅಂತ. ಸೊ ನಾವು ಬಂದಿದ್ದೀವಿ. ಸೊ ತೋಟದ ಮನೆಗೆ ಲೈಕ್ ಟೈಲ್ಸ್ ಬೇಡ ಮತ್ತು ಮಾರ್ಬಲ್ಸ್ ಬೇಡ ಅಂತ ಅಂದರು, ಬಿಕಾಸ್ ತುಂಬ ಥಂಡಿ ಇರುತ್ತೆ ಅಲ್ಲಿ ಮೊದಲೇ. ಸೊ ವಿಟ್ರಿಫೈಡ್ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಚಂದು ಅವ್ರದ್ದೇ ಫುಲ್ ಸೆಲೆಕ್ಷನ್ಸ್ ಎಲ್ಲ ನಡೀತಾ ಇದೆ. ಸೊ ಆದಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಔಟ್ಪುಟ್ ಆಮೇಲೆ ತೋರಿಸ್ತೀವಿ. ಎಲ್ಲ ಮನೆ ಎಲ್ಲ ಫಿನಿಶಿಂಗ್ ಆದಮೇಲೆ ಒಂದು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ಬಿಟ್ಟು. ಸೊ ಈಗ ವಿಟ್ರಿಫೈಡ್ ಟೈಲ್ಸ್ನ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಕಲರ್ ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಲೇಟೆಸ್ಟ್ ಕಲೆಕ್ಷನ್ಸ್ ಕೂಡ ಇತ್ತು ಇಲ್ಲಿ. ಸೊ ಈ ಅಂಗಡಿ ಹೆಸರು ಬಂದು ಮರ್ತೋದ್ರೆ, ಲಾಸ್ಟಲ್ಲಿ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಲೂಲು ಮಾಲ್ ಆಪೋಸಿಟ್ ರೋಡಲ್ಲೇ ಇರೋದು ಇದು ಆ್ಯಕ್ಚುಲಿ, ಶ್ರೀರಾಮ್ಪುರದಲ್ಲಿ. ಸೊ ಹಾಗಾಗಿ ಹೋಗಿದ್ದೀವಿ. ಆ್ಯಂಡ್ ಚಂದು ಅವ್ರದ್ದಂತೂ ಫುಲ್ ಪ್ಯೂರ್ ವೈಟ್ ಇತ್ತು. ಬೇಡ ಅಂತ ಹೇಳ್ಬಿಟ್ಟು ಕ್ರೀಮಿಶ್ ಕಲರ್ಸಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಇದು ಫುಲ್ ಹೆವಿ ವೇರ್ ಮಾಡೋದು ಏನಾಗಲ್ಲ. ಏನು ಹೇಳು? ಹಾಂ ನೆಲಕ್ಕಷ್ಟೇ, ಫ್ಲೋರ್ ಗೋಡೆಗೆ ಬೇಡವಾ? ಮೇಲೆ ಗೋಡೆಗೆ ಮಮ್ಮಿಯಲ್ಲಿ ಸುಮ್ಮನೆ ಸೆಲೆಕ್ಷನ್ಸ್ ಮಾಡಿ ಎಲ್ಲ ಸೈಡ್ಗೆ ಇಡಿಸಿ ನಾವು ಬಂದಿದ್ದು ಲೂಲು ಮಾಲ್ಗೆ. ಸೊ ಅತ್ತೆ ಕೂಡ ಬಂದಿದ್ರಲ್ವ, ಸೊ ಹಾಗೆ ಅದರ ನಿಯರ್ ಬೈ ಇದು. ಸೊ ಹಾಗಾಗಿ ಲೂಲು ಮಾಲಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ, ವಿಂಡೋ ಶಾಪಿಂಗ್ ಮಾಡಿಕೊಂಡು ಹಾಗೆ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ.
क्या बैग माँ ಗರ್ಲ್ಸ್ ಅದಲ್ಲ ಇದು ಏನೋ 6 to 24 ಮಂತ್ಸು ಹುಡುಗಿರ್ ಲೆಗಿನ್ಸ್ಗಳು. ಓ ಇಷ್ಟೊಂದು ರೆಕಾರ್ಡ್ ಆಗೋಗ್ಬಿಡೈತೆ ಹೋಗೋದು. ತಾರಕ್ಕೆ ವಿಸ್ಮಯ್ಗೆ ಹಾಗೆ ಕ್ಲೋತ್ಸ್ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಒಂದು ಫೋಟೋಸ್ ಹಿಡಿಸ್ಕೊಂಡು ನಾವು ಊಟಕ್ಕೆ ಅಂತ ಬಂದಿದ್ದು ರಾಜಧಾನಿಗೆ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ, ರಾಜಧಾನಿಗೆ ಬಂದಿದ್ದೀವಿ ಥಾಲಿ ಟೇಸ್ಟ್ ಮಾಡೋಣ ಅಂತ. ಇವ್ರನ್ನೇ ಕೇಳುಮ್ಮ. ಹೆಂಗಿದೆ ಪಪ್ಪು ಟೇಸ್ಟು? ಡಿಫ್ರೆಂಟ್ ಆಗಿದೆ, ಹೆಂಗಿದೆಯಾ ಎಕ್ಸ್ಪ್ಲೈನ್ ಮಾಡು. ಡಿಫ್ರೆಂಟ್ ಆಗಿದೆ. ಆನೆಸ್ಟ್ಲಿ ಸ್ಪೀಕಿಂಗ್ ಫುಡ್ ಅಂತೂ ತುಂಬ ವೆರೈಟೀಸೇ ಇತ್ತು, ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಆ ಥರನೇ ಇತ್ತು. ಬಟ್ ಫಸ್ಟ್ ತಿನ್ಬೇಕಾದ್ರೆ ವಾವ್ ತುಂಬ ಡಿಫ್ರೆಂಟಾಗಿದೆ ಅಂತ ಟೇಸ್ಟ್ ಮಾಡ್ತಾಯಿದ್ವಿ. ವೆರಿ ಟೇಸ್ಟಿಂಗ್. ಲಾಸ್ಟ್ ಬರ್ತಾ ಸ್ವಲ್ಪ ಒಂಥರ ಜಾಸ್ತಿ ಓವರ್ ಆ ಥರ ಆಗೋಯ್ತು. ಬರೀ ಸ್ವೀಟೇ ಎಲ್ಲದರಲ್ಲೂ, ಖಾರದಲ್ಲೂ ಸ್ವೀಟು, ದಾಲಲ್ಲೂ ಸ್ವೀಟು, ಬರೀ ಸ್ವೀಟ್ ಥರನೇ ಇತ್ತು. ಸೊ ಲಾಸ್ಟಲ್ಲಿ ಒಂಥರ ಹೊಡ್ದಂಗೆ ಆಗೋ ಥರ ಆಗೋಯ್ತು. ಆ್ಯಂಡ್ ನಾಟ್ ಸ್ಯಾಟಿಸ್ಫೈಡ್ ದಿಸ್ ಫುಡ್ ಅಂತ ಕೂಡ ಅನ್ನಿಸ್ತು. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ನಮಗೆ ಊಟದಲ್ಲಿ ಮಾತ್ರ. ಆ್ಯಂಡ್ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಲ್ವ, ಇಟ್ಸ್ ಓಕೆ, ಚೆನ್ನಾಗಿತ್ತು. ಎಲ್ಲ ಥರದೂ ಟೇಸ್ಟ್ ಮಾಡಬೇಕು, ಎಲ್ಲ ಥರದ್ದು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನಂದು ಚಿನ್ನದ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಎಸ್, ಇದನ್ನು ಕೂಡ ಒಂದು ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಆ್ಯಂಡ್ ಅತ್ತೆಗೂ ಕೂಡ ವೆರೈಟಿಯಾಗಿ ಎಕ್ಸ್ಪ್ಲೋರ್ ಮಾಡಿಸಿದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾಯಿತ್ತು, ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿರಲಿಲ್ಲ. ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಅಂದರೆ ಆಲ್ಮೋಸ್ಟ್ 3 days ಲಾಗ್ ಇದು. ಶಾರ್ಟ್ಕಟ್ ಮಾಡಿ ಒಂದು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಸೊ ಏನೇ ಕಮೆಂಟ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.